ನಮಸ್ಕಾರ ಭಾರತೀಯರೇ, ನಾನೀಗ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಎಲ್ಲರಿಗೂ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಇದು. ನಾನು ಈ ಕಡೆ ತೋರಿಸ್ತಾ ಇರೋದು ಧಾರವಾಡ ರೋಡ್. ನಮ್ಮ ಬಲಗಡೆ ಧಾರವಾಡ ಬರುತ್ತೆ, ಎಡಗಡೆ ಹುಬ್ಳಿ. ಓಕೆ, ಇಲ್ಲಿ ನವನಗರ ದಾಟಿದ ಮೇಲೆ ಧಾರವಾಡಕ್ಕೆ ಹೋಗೋ ರೋಡ್ನಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಸರಕು ಮತ್ತು ಸೇವಾ ತೆರಿಗೆ ಕಚೇರಿಗಳು ಅಂತ ಇದೆ ರೀ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆಫೀಸರ್ಸ್. ಅದರ ಅಪೋಸಿಟ್ಗೆ ಸಂಜೀವಿನಿ ನ್ಯಾಚುರಲ್ ಆಯಿಲ್ ಅಂತ ಒಂದು ಮಿಲ್ ಇದೆ ರೀ. ನಾನು ಅಲ್ಲಿ ಬಂದಿದ್ದೀನಿ ರೀ. ಈಗ ನಾನು ನಿಮ್ಗೆ ಮೊದಲಿನ ವೀಡಿಯೋದಲ್ಲಿ ಹೇಳಿದ್ದೆ ನನ್ನ ಹೇರ್ ಕೇರ್ ರೂಟೀನಿನ ಬಗ್ಗೆ. ಆ ಎಣ್ಣೆ ಸಂಜೀವಿನಿ ಆಯಿಲ್ ಮಿಲ್ನಲ್ಲಿ ನಾನು ಎಣ್ಣೆ ತೊಗೊಂಡು ಬರ್ತೀನಿ ಅಂತ ಹೇಳಿದ್ನಲ್ಲ, ಆ ಒಂದು ಆಯಿಲ್ ಮಿಲ್ಲಿನಲ್ಲೇ ನಾನು ಇವಾಗಿದ್ದೀನಿ. ಓಕೆ, ಈಗ ಇಲ್ಲಿ ರೋಡಿಗೇನು ಸ್ವಲ್ಪ ಒಳಗಡೆ ಅಂದರೂ ಜಾಸ್ತಿ ಒಳಗಡೆ ಆಗೋದಿಲ್ಲ ರೀ. ಧಾರವಾಡದಿಂದ ಹುಬ್ಳಿಗೆ ಹೋಗೋ ರೋಡ್ನಲ್ಲಿ ಈ ಎಲ್ಲ ಆಫೀಸಿನ ಎದುರುಗಡೆ ಒಂದು ಸಣ್ಣ ಲೆಫ್ಟ್ ಟರ್ನ್ ತೊಗೊಂಡ್ರೆ ಜಸ್ಟ್ ಒಂದು 20 ಮೀಟರ್ನಲ್ಲಿನೇ ಮತ್ತೆ ಲೆಫ್ಟ್ ಟರ್ನ್ ತೊಗೋಬೇಕು ರೀ. ಇಲ್ಲಿ ಕಚ್ಚಾ ರೋಡ್ ಐತ್ರಿ, ಅಲ್ಲಿಂದ ಒಳಗೆ ಬಂದುಬಿಟ್ರೆ ಇಲ್ಲ ಸಮೀಪ ಅಂದರೆ ಅಗ್ದಿ ಕಣ್ಣಿಗೆ ಅಲ್ಲೇ ಟರ್ನ್ ಆಗುವಾಗಲೇ ಕಾಣ್ತೈತೆ ರೀ ಸಂಜೀವಿನಿ ಆಯಿಲ್ಸ್ ಅಂತ. ಆ ಮಿಲ್ಲಿನ ಒಳಗಡೆ ನಾನು ಹೋಗ್ತಾಯಿದ್ದೀನಿ. ಆ ಎಣ್ಣೆ ತಯಾರಕರು ಅವರನ್ನೆಲ್ಲರನ್ನೂ ಮಾತಾಡಿಸಿ ಇನ್ನೂ ಒಂದು ಸ್ವಲ್ಪ ಮಾಹಿತಿಯನ್ನು ತೊಗೊಳ್ಳೋಣಂತೆ. ಬನ್ನಿ ಸ್ನೇಹಿತರೆ. ನೋಡಿ ಭಾರತೀಯರೇ, ಬಂದೇನು ರೀ ನಾನೀಗ ಸಂಜೀವಿನಿ ಆಯಿಲ್ ಮಿಲ್ ಒಳಗಡೆ ಬಂದೀನಿ. ಇವರು ಅವ್ರದ್ರ ಓನರ್, ಇವರು ಮೇಡಮ್ ಅವರು. ಹ್ಞೂ ರೀ ಅಣ್ಣಾರ, ಹೆಂಗದೀರಿ? ಆರಾಮದಿರಿ ಅಣ್ಣಾರ? ಹಾಂ ರೀ, ಹಾಂ ರೀ. ಅದು ನಿಮ್ಮ ಕಡೆ ಎಣ್ಣೆ ಬೈತಿದ್ನಲ್ಲ ರೀ ನಾನು, ಅದಕ್ಕೆ ಭಾಳ ಮಂದಿ ಕೇಳಾಕತ್ತಾರೆ ರೀ, ಎಲ್ಲಿ ಎಣ್ಣೆ ತೊಗೊಂಡು ಬರ್ತೀರಿ ಏನು ಎಂತ ಅಂಥೇಳಿ. ಕುಸುಬಿ ಎಣ್ಣೆ, ಶೇಂಗಾ ಎಣ್ಣೆ ಮತ್ತು ಎಲ್ಲ ಕೊಬ್ಬರಿ ಎಣ್ಣೆನೂ ಒಯ್ತಿದ್ನಲ್ಲ ರೀ, ಅದಕ್ಕೆ. ಹಾಂ ರೀ, ಕೊಬ್ಬರಿ ಎಣ್ಣೆ ಒಯ್ದಿದ್ದೇನೆ, ಇಷ್ಟು ಮಾಡಿಕೊಟ್ಟಿದ್ರಲ್ಲ ರೀ, ಕೊಬ್ಬರಿನೂ ತಂದು ಹಾಕಿ ಕೊಟ್ಟೇನಿ. ಆಮೇಲೆ ಪ್ಯೂರ್ ಎಣ್ಣೆನೂ ನಿಮ್ಮ ಕಡೆನೇ ಒಯ್ದೇನೆ ನಾನು. ಈಗ ಅದಕ್ಕೆ ನಿಮ್ದು ಎಲ್ಲ ಹೆಂಗೆ ಮಾಡ್ತೀರಿ ನೀವು, ಏನು ಪ್ರೊಸೀಜರ್ ಒಂದು ಸ್ವಲ್ಪ ಹೇಳ್ತೀರನ್ರಿ? ನಾವು ರೀ ಶೇಂಗಾ ಕಾಳು ತೊಗೊಂಬರ್ತೀವಿ ರೀ. ಹ್ಞೂ ರೀ, ಶೇಂಗಾ ಕಾಳು 3 kg ಹಾಕಿದಾಗ 1 kg ಎಣ್ಣೆ ಬರ್ತೈತೆ ರೀ. ಅದು 3 kg ಶೇಂಗಾ ಹಾಕಿದ್ರೆ 1 kg ಎಣ್ಣೆ ಬರ್ತೈತೆ ರೀ. ಹ್ಞೂ ರೀ ಅಣ್ಣ. ಅದು ಮತ್ತು ಹೊರಗಡೆ ಅಂಕರ 170-80 ನಮ್ಮದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ನಮ್ಮದು ಒರಿಜಿನಲ್ ಮತ್ತು ಹೌದ್ರಿ ಅಣ್ಣ. ಹೌದು, ಇದಂಕರ ನಾವು ಏನು ಹೇಳಕ್ಕೆ ಬರೋಂಗಿಲ್ಲ, ಅವ್ರು ಹೆಂಗೆ ಕೊಡ್ತಾರೋ ಏನೋ ನಾವು ಮಾತಾಡ್ತೀವಿ. ಹೌದೌದ್ರಿ. ಜನರಿಗೆ ಏನಾಗುತ್ತೆ ರೀ, ಇದು ತುಟ್ಟಿ ಆಗುತ್ತೆ ಅಂತ ಅವ್ರಿಗೆ ಭಾವನೆ ಅವ್ರದ್ದು. ಹೌದು ರೀ, ಹೌದು. ಆದ್ರೆ ಅದು ಹೆಂಗೆ ಮಾಡ್ತೀವಿ ಹೆಂಗಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಂಗಿಲ್ಲ. ಹೌದ್ರಿ. ಈಗ ಇದರ ಸಂಬಂಧಪಟ್ಟಂತ ಭಾಳ ವಿಡಿಯೋ ಬಂದಾವ್ರಿ. ಈಗ ಒಂದು ಸಮಾಜ ಸುಧಾರಕರು ಆಯ್ತು, ಆಮೇಲೆ ಅದ್ರೊಳಗೆ ಕೆಲವರು ವಿಜಯಲಕ್ಷ್ಮಿ ಶಿಬರೂರ್ ಅಂತ ಮೇಡಮ್ ಒಬ್ರು ಅದಾರಲ್ರಿ, ಅವ್ರು ಹಂಗೆ ಹೇಳ್ತಾರೆ. ಈಗ 130-140 ರೂಪಾಯಿ kg ಶೇಂಗಾ ಇರೋದ್ರಿಂದ 170 ರೂಪಾಯಿ ಲೀಟ್ರ್ ಒಂದು ಎಣ್ಣೆ ಹೆಂಗೆ ಕೊಡ್ತಾರ? ಹೆಂಗೆ ಸಾಧ್ಯ ಆಕೈತಿ? ಅದರಿಂದ ಏನೈತಿ, ಬರೀ ಕೆಮಿಕಲನ್ನು, ಒಂದು ವಿಷ ಪದಾರ್ಥಗಳನ್ನು ನಾವು ತಿಂದಂಗೆ ಆಕೈತಿ ಹೊರತು ಪ್ಯೂರ್ ಎಣ್ಣೆ ತಿಂದಂಗೆ ಆಗಿಲ್ಲ. ಇದು ಕಾಸ್ಟ್ಲಿ ಅಕ್ಕೈತಿ, ತುಟ್ಟಕ್ಕೈತಿ ಅಂತ ಅಷ್ಟೇ ನಾವು ವಿಚಾರ ಮಾಡೋದ್ರಿಂದ ನಾವು ಅದರಿಂದ ನಮ್ಮ ಹೆಲ್ತ್ ಎಷ್ಟು ಹಾಳು ಮಾಡ್ಕೊತೀವಿ, ಅದು ಅರ್ಥನೇ ಆಗೋದಿಲ್ಲ ರೀ. ಹೌದು. ಆಮ್ಯಾಗ ನಮ್ದು ಹೊರಗಲ್ದು 2 ಚಮಚ ಉಪಯೋಗ ಮಾಡೋ ಬದಲಿ ನಮ್ದು ಅರ್ಧ ಚಮಚ ಮಾಡಿದ್ರೆ ನಮ್ದು ಕವರ್ ಮಾಡ್ಕೊಂಡ್ಬಿಡ್ತೈತೆ. ಹೌದ್ರಿ, ಅದು ರೊಕ್ಕನೂ ಉಳಿತೈತಿ, ಹೆಲ್ತ್ ಸುಧಾರಿಸ್ತೈತೆ ರೀ. ಆ ಒಂದು ನಿಟ್ಟಿನೊಳಗೆ ಅದು ಎಲ್ಲ ಜನರಿಗೆ ಗೊತ್ತಿರೋ ಇಂಥ ವಿಷಯನೇ ಇನ್ನೂ ಒಂದು ಸ್ವಲ್ಪ ಜನರಿಗೆ ತಲುಪಲಿ ಅನ್ನೋದ್ರ ಸಲುವಾಗಿ ಇವತ್ತು ನಾನು ನಿಮ್ಮ ಕಡೆ ಬಂದೇನೆ ಅಣ್ಣಾರ. ಈಗ ನಿಮ್ದು ಏನೇನು ಪ್ರೊಸೀಜರ್ ರೀ, ಹೆಂಗೆ ಮಾಡ್ತೀರಿ ಸ್ವಲ್ಪ ಅದೆಲ್ಲ ತಿಳಿಸ್ಕೊಡ್ತೀರಾ? ನಾವು ರೈತರ ಕಡೆ ತೊಗೊಂಬರ್ತೀವ್ರಿ ಕುಸುಬಿ. ಹ್ಞೂ ರೀ. ಅದು 5.5 kg ಹಾಕಿದಾಗ 1 kg ಕುಸುಬಿ ಎಣ್ಣೆ ಸಿಗ್ತೈತೆ. ಹ್ಞೂ ರೀ. ಈ ಸದ್ಯ ಅದನ್ನ 60 ರೂಪಾಯಿ kg ಕುಸುಬಿ ಕೊಡಕತ್ತಾರ. ಕ್ಲೀನ್ ಮಾಡಿದ್ರೆ ಅದು ನಮಗಿನ್ನ 65-70 ರೂಪಾಯಿ ಬೀಳುತ್ತೆ. ಓಹೋ, ಹ್ಞೂ ರೀ. ಆ ಥರ ಅಲ್ಲಿ ಕ್ಲೀನ್ ಮಾಡಕತ್ತೀವಿ ನೋಡ್ರಿ. ಹ್ಞೂ ರೀ. ಈ ಥರ ಎಲ್ಲ ಹೊಲಸು ಬರ್ತೈತೆ ರೀ ಇದ್ರೊಳಗೆ. ಇದು ಸಾಣಿಗೆ ಹಾಕಿರ್ತೀರಿ. ಹ್ಞೂ ರೀ. ಇದು ಸಾಣಿಗೆ ಹಾಕಿ ಕ್ಲೀನ್ ಮಾಡಿ ಇಟ್ಟಿದ್ದೀರಿ? ಇದು ಸಾಣಿಗೆ ಹಾಕಿರ್ತೀರಿ ನೋಡ್ರಿ. ಹೊಲಸು ನೋಡ್ರಿ. ಓ, ಇದಿಷ್ಟು ಕುಸುಬಿ ಒಳಗೆ ಇಷ್ಟಕ್ಕೊಂದ ಹೊಲಸು ಬಂದೈತೆ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಈ ಥರ ನಾವು ಇಲ್ಲಿ ಕೆಲಸ ಮಾಡಿದವ್ರೆ. ಹ್ಞೂ ರೀ. ಅದು ನಮ್ಗೆ ಇದು ನೋಡ್ರಿ, ಅದು ಹೊಲಸರಿ. ಹೊಲಸರಿ ಇದೆಲ್ಲ ಹೊಲಸರಿ ಇದು. ಹ್ಞೂ ರೀ. ಈ ಥರ ಕ್ಲೀನ್ ಮಾಡಿ ಜನರಿಗೆ ನಾವು ಎಣ್ಣೆ ತಲುಪಿಸ್ತೀವಿ ನಾವು. ಹ್ಞೂ ರೀ, ಹ್ಞೂ ರೀ. ನಾವು ಈ ಥರ ಮಾಡಿ ಕೊಟ್ಟರೆ ಹ್ಞೂ ರೀ, ನಮಗೂ ಅದು ಇನ್ಕಮ್ ಆಗಂಗಿಲ್ಲ. ಹ್ಞೂ ರೀ. ಇನ್ಕಮ್ ಆಗೋದಿಲ್ಲ ಖರೆ ರೀ, ಒಂದು ಆತ್ಮತೃಪ್ತಿ ಇರ್ತೈತಿ ರೀ. ಜನರಿಗೆ ಚಲೋದು ಕೊಡ್ತೇವೆ ರೀ. ಹೌದು, ಹೌದ್ರಿ. ಅದಾವಂದರೆ ಅದು ನಾವು ಮತ್ತೆ ಜನರ ಆಳ್ ಹಚ್ಚಿ ಮಾಡಿದ್ರೆ ಅದು ಪರೋಟಿಗೆ ಆಗಂಗಿಲ್ಲ. ನಾವು ಮನೆಯಾರ ಮಗ, ನಾನು, ನಮ್ಮ ಹೆಣ್ಮಕ್ಳು 3 ಮಂದಿ ಆಳಾಗಿ ದುಡಿತೀವ್ರಿ. ಓಕೆ. ನಾವು ಮಾಲಕರಾಗಿ ನಿಲ್ಲಂಗಿಲ್ಲ. ಮಾಲಕ ಅದೀವಿ, ಕೆಲಸ ಹಿಂಗ ಅಂತೇಳಿ ನಾವು ಸ್ವತಃ ಮಾಡ್ತೀವಿ. ಅದು ನಮಗ್ ಪಗಾರ ಅಷ್ಟೊಂದು ಪಗಾರ ಬೀಳಂಗಿಲ್ಲ, ನಮ್ಮ ಜೀವನ ನಡೀತೈತಿ. ಇರ್ಲಿ, ಹಿರಿಯರಂತ ಇರ್ತಾರಲ್ರಿ, ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಂಥೇಳಿ. ಹಂಗೆ ನೀವು ಮಾಡ್ಕೊತ ಹೊಂಟಿರಿ, ಒಂದು ಸಮಾಜಕ್ಕೆ ಒಳ್ಳೇದನ್ನು ಕೊಟ್ಕೊತ ಹೊಂಟಿರಿ. ಒಳ್ಳೆ ಕೆಲಸನ ರೀ ಇದು.
ಇದು ಶೇಂಗಾ ಎಣ್ಣೆ, ಶೇಂಗಾನ ಇಷ್ಟು ಹಾಕಿರ್ತೀರಿ. ಈಗ ಅಣ್ಣಾರ ಶೇಂಗಾ ಒಂದು ಎಷ್ಟು ಕೆ ಜಿ ಹಾಕಿದಾಗ 3 kg ಹಾಕಿದಾಗ 3 kg ಹಾಕಿದಾಗ 1 kg ಶೇಂಗಾ ಎಣ್ಣೆ ಬರುತ್ತೆ. ಹಾಂ ರೀ, ಇವೆಲ್ಲ ಎಣ್ಣೆ ಮಾಡಿಟ್ಟಿದ್ದು ಇದು ಶೇಂಗಾ ಎಣ್ಣೆ ರೀ. ನೋಡ್ರಿ ಫ್ರೆಂಡ್ಸ್, ಎಷ್ಟು ಈ ರೀತಿ ಕಲರ್ ನಾವು ಹೊರಗಿಂದ ತರ್ತೇವಲ್ಲ ಅದು ಬರ್ತೈತೇನ್ರಿ? ಅಲ್ಲೇ ಸಾಧ್ಯನೇ ಇಲ್ರಿ ಅಲ್ಲಿ. ಇದು ಎಣ್ಣೆದು ಶೇಂಗಾ ಎಣ್ಣೆದು ಘಮನೂ ಇಷ್ಟು ಚಂದ ಬರಾಕತ್ತೈತೆ ರೀ ನನಗೆ. ಆಮೇಲೆ ಈಗ ಹೊರಗಿನ ಎಣ್ಣೆ ಡಬಲ್ ಫಿಲ್ಟರ್ಡ್ ಅದು ಫಿಲ್ಟರ್ಡ್ ಅಂತ ಮಾಡಬಾರ್ದ್ರಿ ಮೇಡಮ್. ಹಾಂ ಹೌದ್ರಿ, ಇದು ಕುಸುಬೆ ಎಣ್ಣೆ ರೀ. ಇದು ನೋಡಿ ಫ್ರೆಂಡ್ಸ್, ವಾವ್, ಇದು ಮಸ್ತ್ ಸ್ಮೆಲ್ ಬರಾಕತ್ತೈತೆ ರೀ. ಇದು ಕುಸುಬೆ ಎಣ್ಣೆ, ಕುಸುಬೆ ಎಣ್ಣೆ ರೀ. ಇದು ಐತಲ್ರಿ, ಇದು ಕೊಬ್ಬರಿ ಎಣ್ಣೆ. ಇದನ್ನ ನೋಡ್ರಿ ಅಣ್ಣಾರ, ನಾ ಎಷ್ಟೋ ವರ್ಷದಿಂದ ನಿಮ್ಮ ಹತ್ರ ಇದನ್ನ ತೊಗೊಂಡು ಹೋಗಿ ತಲೆಗೆ ಉಪಯೋಗಿಸ್ತೇನೆ ರೀ. ನಮ್ಮ ಮನೆಯೊಳಗೆ ಎಲ್ಲರಿಗೂ ಇದನ್ನ ಯೂಸ್ ಮಾಡ್ತೇನೆ ನಾನು. ಅಡಿಗೆಗೂ ಚಲೋ ಆಕೈತ್ರಿ ಅಣ್ಣ, ಅಡಿಗೆನೂ ಭಾಳ ಘಮ ಅನ್ಸ. ಇದು ಉದ್ರೊಳಗೆ ಉದ್ದಿನ ವಡ ಮಾಡ್ಬೇಕ್ರಿ, ಭಾರಿ ಟೇಸ್ಟ್ ಬರ್ತೈತೆ ರೀ. ಇದೇನ್ರಿ ಇದು ಅಣ್ಣಾರ? ಖಾಲಿ ಐತ್ರಿ? ಓಕೆ, ಇರಲಿ ಬಿಡ್ರಿ ಅಣ್ಣ. ಇದೆಲ್ಲ ಗಾಣ ರೀ. ಇದು ಒಂದು ದಿನ ನಾವು ನೈಟ್ ಹಾಂ, ಅಂದ್ರೆ ಅದು ತೆಳಕ್ ಕುಂದಿರ್ತೈತೆ. ಕೆಳಗದ ಮಿಷನ್ ಇಲ್ರಿ ಮೇಡಮ್. ನಾವು ಯಾಜುವಲ್ ಆಗಿ ದೇವ್ರ ಸೃಷ್ಟಿಲಿಂದ ತಾನಾದ ತಿಳಿ ಆಗಿರ್ಬೇಕು. ಹೌದ್ರಿ, ಹೌದು, ನ್ಯಾಚುರಲ್ ಪ್ರೊಸೆಸ್ ರೀ ಎಲ್ಲಾನು. ಇದು ನೋಡ್ರಿ, ಇದು ಶೇಂಗಾ ಹಾಕಿರುವಂತದ್ರಿ. ಇದು ಕಟ್ಟಿಗೆ ಇದ್ರಿ ಮೇಡಮ್. ಇದು ಕಟ್ಟಿಗೆ, ಇದು ಕಟ್ಟಿಗೆ. ಓಕೆ, ಅಂದ್ರೆ ಹೀಟ್ ಆಗೋದಿಲ್ಲ, ಹೀಟ್ ಆಗಂಗಿಲ್ರಿ, ನ್ಯಾಚುರಲ್ ಆಗಿನೇ ಬರ್ಬೇಕಾದ್ರೆ ಎಣ್ಣೆ ಬೆಸ್ಟ್ ರೀ ಇದು. ಹೌದು, ಇಲ್ಲಿ ಜನ ಏನ್ ಮಾಡ್ತಾರೆ, ಅಲ್ಲಿ ಕಮ್ಮಿ ಕೊಡ್ತಾರ ರೇಟ್, 20 ರೂಪಾಯಿ ಕಮ್ಮಿ ಐತಿ, ಅವರು ಕೆಬ್ಬಂದೊಳಗೆ ತೆಗೆದಿರ್ತಾರೆ. ಅದು ಹೀಟ್ ಆಗಿ ಕಲರ್ ಚೇಂಜ್ ಆಗತ್ತಾರೆ ಅದು. ಹೌದ್ರಿ, ಹೌದು. ಹಿಂಗಾಗಿ ನಮ್ಮ ರೇಟ್ ಒಂದ್ ಸ್ವಲ್ಪ ನಮ್ದು ರೇಟ್ ಜಾಸ್ತಿ ಆಗತ್ತೆ. ಆಮೇಲೆ ಇದು ಅಣ್ಣರ, ಇದು ಶೇಂಗಾದ ಹಿಂಡಿ ಅಲ್ರಿ? ದನಕ್ಕೆ ಉಪಯೋಗ ಆಗತ್ತಾರೆ. ದನಕ್ಕೆ ಉಪಯೋಗ ಆಕೈತ್ರಿ. ಆಕಳ ಹಿಂಗ ಒಯ್ತಾರೆ. ಹಾಂ ರೀ, ಈ ರೀತಿ ಇಲ್ಲೇ ಎಣ್ಣೆ ಬರ್ತೈತಿ. ಹ್ಞೂ ರೀ. ಓಕೆ, ಹಾಂ ರೀ. ಇದು ರೀ ಕುಸುಬಿ ಇದೆ. ಇದು ಕಟ್ಟಿಗೆ ಐತ್ರಿ? ಇದು ಕಟ್ಟಿಗೆ ರೀ ಮೇಡಮ್. ಇದು ಕಟ್ಟಿಗೆನ ರೀ. ಅದೊಂದ್ ಸ್ವಲ್ಪ 1-2 ದಿನ ಲೇಟ್ ಆದ್ರೆ ನಾವ್ ಏನ್ ಮಾಡ್ತೀವಿ, ಬಿಚ್ಚಿಟ್ಟು ಬಿಡ್ತೀವ್ರಿ ಇದನ್ನ. ಬಿಚ್ಚಿಟ್ರೆ ಅದು ಇದು ಆಗಂಗಿಲ್ಲ, ಗಾಳಿ ಆಡತ್ತ ಅಂತ ಹೇಳಿ. ಹೌದ್ರಿ, ಅದ್ರೊಳಗೆ ಫಿಕ್ಸ್ ಆದ್ರೆ ಅದು ಮತ್ತೆ ಕಪ್ಪ ಬುಳುಸು ಬರ್ತೈತಿ. ಹಿಂಗಾಗಿ ನಾವು ಬಿಚ್ಚಿಟ್ಟು ಬಿಡ್ತೀವಿ. ಇಲ್ಲಿ ನೋಡ್ರಿ, ಇದು ಕುಸುಬಿ ಚಟ್ಟ. ಇದು ಚಟ್ಟ ಏನ್ ರೀಯೂಸ್ ಮಾಡಕ್ ಬರ್ತೈತೇನ್ರಿ? ದನಕ್ಕ ರೀ. ದನಕ್ಕ ಅದ, ಒಟ್ಟು ದನಕ್ಕ ಹಾಕ್ತಾರೆ. ದನಕ್ಕ ಹಾಕೋದು. ಅದ್ ದನಕ್ಕೂ ಒಂದು ಪೌಷ್ಟಿಕಾಂಶ ಸಿಗ್ತೈತೆ. ಪೌಷ್ಟಿಕ ರೀ, ಅದು ಇನ್ನ 5% ಎಣ್ಣೆ ಇರ್ತೈತ್ರಿ. ಹ್ಞೂ ರೀ. ಈಗ 5 ಅಂದ್ರೆ ನೀವೆಲ್ಲ ಪ್ರೊಸೆಸ್ ಮಾಡಿ ತೆಗ್ದಾಗೂ 5% ಚಟ್ಟದೊಳಗೆ ಇರ್ತೈತಿ. ಹೌದು, ಹೌದು, ಅದ್ರದ್ದು ಹೆಲ್ತ್ ಸುಧಾರಿಸ್ತೈತ್ರಿ. ಇದು ಕೊಬ್ಬರಿ ಎಣ್ಣೆ ಇಲ್ಲೇನ್ರಿ ಅಣ್ಣ ಈಗ ಸದ್ಯಕ್ಕೆ? ಈ ಸದ್ಯಕ್ಕೆ ಪುನಃ ಸ್ವಾಗತ ಭಾರತೀಯರೇ. ನೋಡಿದ್ರಲ್ಲ, ಆಯಿಲ್ ಮಿಲ್ಲಿನ ಒಳಗಡೆ ಹೋಗಿ ಆಯಿಲನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅಂತ ನೋಡಿದ್ವಿ. ಇವತ್ತು ಕಾರಣಾಂತರಗಳಿಂದ ಅವ್ರ ಮಿಲ್ನಲ್ಲಿ ಸ್ವಲ್ಪ ವರ್ಕ್ ನಡೀತಾ ಇತ್ತು. ರಿಪೇರ್ ವರ್ಕ್ ಮೀನ್ಸ್ ಸೆಟ್ಟಿಂಗ್ ವರ್ಕ್ ನಡೀತಾ ಇತ್ತು. ಹಾಗಾಗಿ ಆಯಿಲ್ ಮಿಲ್ ಇವಾಗ ಅವರು ಹಾಕಿರಲಿಲ್ಲ, ಶೇಂಗಾ ಹಾಕಿ ಎಣ್ಣೆ ತೆಗಿತಾ ಇರಲಿಲ್ಲ. ಬಟ್ ನಾನು ಹೋದಾಗೆಲ್ಲ ಶೇಂಗಾ ಹಾಕೋದು, ಅದರಿಂದ ಎಣ್ಣೆ ತೆಗಿಯೋದನ್ನು ಎಲ್ಲನೂ ಪ್ರೊಸೀಜರು ನೋಡಿದೆ ನಾನು. ಆಮೇಲೆ ಪ್ರತಿಯೊಂದು ಮುಚ್ಚಳ ತೆಗೆದು ನಾನು ನೋಡಿದ್ನಲ್ಲ, ನಿಮ್ಮ ಎದುರುಗಡೆನೇ ಶೇಂಗಾ ಎಣ್ಣೆ, ಕುಸುಬೆ ಎಣ್ಣೆ ಮತ್ತು ಮತ್ತು ಕೊಬ್ಬರಿ ಎಣ್ಣೆ, ಅದು ಎಲ್ಲರದು ಘಮ 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 ಅಂತ ವಾಸನೆ ಬರ್ತಾಯಿತ್ತು. ಈಗ ಅವ್ರು ಹೇಳಿದ್ರಲ್ರಿ, 3 kg ಶೇಂಗಾ ಹಾಕಿದ್ರೆ 1 ಲೀಟ್ರ್ ಎಣ್ಣೆ ಬರ್ತೈತಂತ. ಈಗ ಆಲ್ಮೋಸ್ಟ್ ಒಂದು kg ಶೇಂಗಕ್ಕೆ 130 ರೂಪಾಯಿ ಹಿಂಗೈತ್ರಿ. 130 ರೂಪಾಯಿ ಹಂಗೆ ಇಂಟು 3 ಮಾಡಿದ್ರೆ 390 ರೂಪಾಯಿಗೆ 3 kg ಶೇಂಗಾ ತೊಗೊಂಡು ಅದನ್ನು ನಾವು ಆಯಿಲ್ನೊಳಗೆ ಮಿಲ್ನೊಳಗೆ ಹಾಕಿದ್ರೆ 1 ಲೀಟ್ರ್ ಎಣ್ಣೆ ಬರ್ತೈತಿ. ಅಂದರೆ ಈಗ ನಮಗೆ ಮಾರ್ಕೆಟ್ನೊಳಗೆಲ್ಲ ಸಿಗಾಕತ್ತವ್ರಿ ಎಲ್ಲ ಬ್ರ್ಯಾಂಡ್, ಆ ಬ್ರ್ಯಾಂಡ್, ಈ ಬ್ರ್ಯಾಂಡ್. ನಮ್ಮ ಬ್ರ್ಯಾಂಡನ ನಂಬರ್ 1 ಐತಿ, ಡಬಲ್ ಫಿಲ್ಟರ್ಡ್ ಐತಿ. ಇದರಿಂದ ಈ ಆಯಿಲನ್ನು ಉಪಯೋಗಿಸಿ ಸೆಲೆಬ್ರಿಟಿಗಳೆಲ್ಲನೂ ಭಾಳ ಆ್ಯಕ್ಟಿವ್ ಇದ್ದಾರೆ. ಸೆಲೆಬ್ರಿಟಿಗಳೆಲ್ಲ ಇದನ್ನೇ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ಕಂಪನಿಯವರು. ಸೆಲೆಬ್ರಿಟಿಯವರು ಸಹ ನಾವು ಇದನ್ನು ತೊಗೊಂಡು ಆ್ಯಕ್ಟಿವ್ ಅದೀವಿ. ನಮ್ಗೆ ಸೆಲೆಬ್ರಿಟೀಸ್ ಆಯಿತು, ಸ್ಪೋರ್ಟ್ಸ್ ಪರ್ಸನ್ನು ಸಹ ನಾವು ಇದು ಆಯಿಲ್ ಉಪಯೋಗಿಸಿ ನಾವು ನಮ್ಮ ಹೆಲ್ತನ್ನು ಚೆನ್ನಾಗಿ ಇಟ್ಕೊಂಡಿದ್ದೀವಿ ಅಂತ. ಅದು ಹೆಂಗೆ ರೀ ಸಾಧ್ಯ? ಎಲ್ಲ ವಿಷ ಪದಾರ್ಥಗಳನ್ನು ಅದರೊಳಗೆ ಹಾಕಿ ಜಸ್ಟ್ ಒಂದು ಎಸೆನ್ಸ್ ಹಾಕ್ತಾರೆ. ಜಸ್ಟ್ ಒಂದು ಶೇಂಗಾ ಎಣ್ಣೆ ಅಂತ ಹೇಳ್ತಾರಲ್ರಿ, ಆ ಶೇಂಗಾ ಎಣ್ಣೆಗೆ 1 ಡ್ರಾಪ್ ಅಥವಾ 2-3 ಡ್ರಾಪ್ ಹಾಕಿ ಅದು ಸ್ಮೆಲ್ ಬರೋ ಹಂಗೆ ಮಾಡಿ ಅದು ಎಣ್ಣೆ ಅಂತ ಹೇಳ್ತಾರೆ. ಅದನ್ನೆಲ್ಲನೂ ನಾವು ತಿಂದು ಬರಬಾರದ ರೋಗ ತೊಗೊಂಡು ಸಾಯ್ತೇವೆ ನಾವು. ಈ ರೋಗಗಳು ದಿನಕ್ಕೆ ಒಂದೊಂದು ರೋಗಗಳು ಹುಟ್ಕೊಳಕತ್ತಾವೆ. ಯಾಕೆ? ಈ ರೀತಿ ನಾವು ಕಳಪೆ ಪದಾರ್ಥಗಳನ್ನ ನಮ್ಮ ದೇಹದೊಳಗೆ ಸೇರಿಸೋದ್ರಿಂದ. ಅದರ ಸಲುವಾಗಿ
ಈ ರೀತಿ ಅದು ಅವ್ರು ಹೇಳಿದರು ಮತ್ತು ಅಣ್ಣರು ಏನಂದ್ರೆ ನೀವು ಬೇರೆ ಆಯಿಲನ್ನು 4 ಚಮಚ ಹಾಕಿ ಅಡುಗೆ ಮಾಡ್ಕೊಳ್ಳೋದ್ರಿಂದ ಬದಲು ಈ ಆಯಿಲನ್ನು ಬರೀ 1 ಚಮಚ ಹಾಕಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದರೆ ನಿಮಗೆ ಈ ಕಡೆ ಉಳಿತಾಯನೂ ಆಗ್ತೈತಿ. ಆ ಎವರೇಜ್ ತೆಗೆದ್ರೆ ಆ ಆಯಿಲಿನ ರೇಟು ಈ ಆಯಿಲಿನ ರೇಟು ಹಂಗೆ ನಾವು ಉಪಯೋಗಿಸೋಂಥ ರೇಟು ಎರಡೂ ಸೇಮ್ ಬರ್ತಾವೆ. ಆಮೇಲೆ ಹೆಲ್ತ್ ಸುಧಾರಿಸ್ತೈತಿ. ಈ ರೀತಿ ಮಾಡೋದು ಭಾಳ ಒಳ್ಳೆಯದು. ಮತ್ತು ಅಂದರೆ ಈಗ ಕೊಬ್ಬರಿ ಎಣ್ಣೆನೂ ಸಹ ಮಾರ್ಕೆಟ್ನಲ್ಲಿ ಹೇಳ್ತಾರಲ್ಲ ಇಷ್ಟು ಬ್ರ್ಯಾಂಡ್, ಆ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಭಾಳ ಚೆನ್ನಾಗೈತೆ ನಮ್ಮದು ಆಯಿಲ್ ನಿಮ್ಮದು ಆಯಿಲ್ ಅಂತ. ಎಲ್ಲ ಸುಳ್ಳು ರೀ, ಎಲ್ಲ ಸುಳ್ಳು. ಈ ರೀತಿ ನಿಮಗೆ ಬೇಕಾಗಿತ್ತು ಅಂತಂದರೆ ಕೊಬ್ಬರಿ ತೊಗೊಂಡು ಹೋಗ್ರಿ, ಅಲ್ಲಿ ಆಯಿಲ್ನೊಳಗೆ ಮಿಲ್ನೊಳಗೆ ಆಯಿಲ್ ಮಾಡಿಸ್ಕೊಂಡು ಬರ್ರಿ, ಇಲ್ಲ ಅವ್ರ ಹತ್ರನೇ ತೊಗೋರಿ. ನಾನಂತೂ ಭಾಳ ವರ್ಷದಿಂದ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಈವನ್ ಆ ಕೊಬ್ಬರಿ ಎಣ್ಣೆಯಿಂದ ನಾವು ಅಡುಗೆ ಸಹ ತಯಾರು ಮಾಡ್ಬೋದು. ನೀವು ನೋಡ್ಬೋದು ಕೇರಳ ಸೈಡೆಲ್ಲ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾರೆ ಅಡುಗೆಗೆ. ಅದ್ರದ್ದೊಂದು ಘಮ ಇಷ್ಟು ಚೆನ್ನಾಗಿ ಬರ್ತಿರ್ತೈತೆ ರೀ, ನನಗೆ ಭಾಳ ಲೈಕ್ ಆಗ್ತೈತೆ. ಆಮೇಲೆ ನಾನು ಸ್ಪೆಷಲಿ ಉದ್ದಿನ ವಡೆ ಮಾಡಿದಾಗ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿರ್ತೇನೆ ರೀ, ಭಾಳ ಚೆನ್ನಾಗಿ ಆಗ್ತೈತಿ. ಆಮೇಲೆ ದೋಸೆ ಮಾಡ್ತೇವಲ್ಲ, ಆ ದೋಸೆ ಬೇಯಿಸೋ ಟೈಮ್ನಲ್ಲಿ 1 ಚಮಚ ಕೊಬ್ಬರಿ ಎಣ್ಣೆ ಮೇಲೆ ದೋಸೆ ಮೇಲೆ ಹಾಕಿಸ್ಕೊಂಡು ಬೇಯಿಸ್ಕೊಂಡು ತಿಂದರೆ ಅದು ಸೂಪರ್ ಆಗಿರ್ತೈತೆ ರೀ. ಓಕೆ, ಇದು ಇನ್ಮೇಲಾದ್ರೂ ನಾವೆಲ್ಲರೂ ಒಂದು ಪಣ ತೊಡೋಣಂತೆ. ಕಳಪೆ ಪದಾರ್ಥಗಳನ್ನು ಎಲ್ಲನೂ ಬಿಟ್ಟಿರ್ತೀವಿ ಅಂತ ನಮಗೆ ಹೇಳೋಕ್ಕಾಗೋದಿಲ್ಲ ರೀ. ಈವನ್ ಈಗ ಹಣ್ಣಿನೊಳಗೂ ತರಕಾರಿ ಒಳಗೂ ಎಲ್ಲದರೊಳಗೂ ವಿಷವನ್ನು ಸೇರಿಸಿ ಕೊಡ್ತಾನೆ ಇದ್ದಾರೆ. ನಿರ್ವಾಹ ಇಲ್ಲದೆ ನಾವು ತಿನ್ನಕತ್ತೇವೆ ರೀ, ಏನೂ ಮಾಡೋಕ್ಕಾಗಂಗಿಲ್ಲ. ಅಟ್ಲೀಸ್ಟ್ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟಾದ್ರೂ ನಾವು ಪ್ರಯತ್ನ ಮಾಡೋಣ. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತಾರಲ್ರಿ, ಹಂಗೆ ನಮ್ಮ ಒಳಗೆ ಅದು ದೃಢ ಸಂಕಲ್ಪ ತೊಗೊಂಡ್ವಿ ಅಂತಂದ್ರೆ ಬರ್ತಾ ನಾವು ಆ ಆ ಲೆವೆಲನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತೈತೆ ರೀ. ಅದಕ್ಕೋಸ್ಕರ ನೋಡಿರಿ, ಅಡ್ರೆಸ್ ಅಂತೂ ನಿಮ್ಗೆ ಆಲ್ರೆಡಿ ಕ್ಲಿಯರಾಗಿ ನಾನು ಹೇಳಿದ್ದೀನಿ. ಅಲ್ಲಿ ನೀವು ಹೋಗ್ರಿ, ನಿಮ್ಗೆ ಯಾವ್ದು ಆಯಿಲ್ ಬೇಕು ಎಲ್ಲ ನೀವು ಕಾಳುಗಳನ್ನು ತೊಗೊಂಡು ಹೋಗ್ತಿರೋ, ಹೋಗಿ ಎಣ್ಣೆ ಮಾಡ್ಕೊಂಬರ್ತಿರೋ ಹಂಗೂ ಮಾಡಿರಿ. ಇಲ್ಲ ಅಂತಂದರೆ ನೀವು ಅಲ್ಲೇ ಹೋಗಿ ಎಣ್ಣೆನೂ ತೊಗೊಂಡು ಬರ್ರಿ. ಶೇಂಗಾ ಎಣ್ಣೆ ಆಯಿತು, ಕುಸುಬಿ ಎಣ್ಣೆ ಆಯಿತು, ಆಮೇಲೆ ಏನು ಸೂರ್ಯಪಾನದ ಎಣ್ಣೆ, ಕೊಬ್ಬರಿ ಎಣ್ಣೆ, ಅದನ್ನೆಲ್ಲನೂ ಮಾಡಿಕೊಡ್ತಾರೆ ಅವರು. ಹೋಗ್ರಿ, ಇದ್ರದ್ದೆಲ್ಲನೂ ನೀವು ಅನುಕೂಲ ತೊಗೊಳ್ರಿ. ಅದೇ ನಂದು ಮೇನ್ ಈ ಒಂದು ವಿಡಿಯೋ ಮಾಡಬೇಕಾಗಿರೋದು ಒಂದು ಉದ್ದೇಶ ಏನಿತ್ತು, ನನ್ನ ಹೇರ್ ಕೇರಿನ ಸಲುವಾಗಿ ಇದನ್ನು ಆ್ಯಡ್ ಮಾಡಬೇಕಾಗಿತ್ತು ರೀ ನಾನು. ಹಾಗಾಗಿ ಅವರಿಗೂ ಒಂದು ಜನರಿಗೂ ಸಹ ಈ ಆಯಿಲಿನ ಮಿಲ್ಲಿನ ಬಗ್ಗೆ ಗೊತ್ತಾಗಲಿ ಅಂತ ನಾನು ಹೇಳಿದೆ. ಈಗ ನಮ್ಮ ಸರೌಂಡಿಂಗಿನವ್ರಿಗೆ, ಈಗ ನಾನು ನವನಗರದಲ್ಲಿ ಇರ್ತೇನೆ ರೀ. ಈಗ ನವನಗರ, ಗಾಮನಗಟ್ಟಿ, ಅಮರ್ಗೋಳ್, ಸುತ್ತಗಟ್ಟಿ, ಅಮರ್ನಗರ್, ಈ ಎಲ್ಲ ಏರಿಯಾದವರಿಗೆ ಇದು ಭಾಳ ಸಮೀಪ ಆಗ್ತೈತೆ ರೀ. ಹಂಗೆ ನಿಮ್ಮ ಏರಿಯಾದಲ್ಲೇನೂ ಮತ್ತು ಬೇರೆ ಕಡೆ ಇದ್ದೇ ಇರ್ಬೋದು. ಈಗಿನ ಕಾಲದಲ್ಲಿ ಗೂಗಲ್ ಅಂತೂ ನಮ್ಗೆಲ್ಲರಿಗೂ ದಾರಿದೀಪ ಆದಂಗೆ ಆಗ್ಬಿಟ್ಟೈತೆ ರೀ. ನೀವು ಗೂಗಲಲ್ಲಿ ಸರ್ಚ್ ಮಾಡಿರಿ, ನಿಮ್ಗೆ ಎಲ್ಲಿ ಬೇಕಲ್ಲ ಇಂಥ ಆಯಿಲ್ ಮಿಲ್ ಇದಾವೆ ಅನ್ನೋದು ಗೊತ್ತಾಗ್ಬಿಡ್ತೈತೆ ನಿಮ್ಗೆ. ನೀವು ಅದ್ರದ್ದು ಪ್ರಯೋಜನ ತೊಗೊಳ್ರಿ. ಆಮೇಲೆ ಈಗ ನಂದು ಈ ಆಯಿಲ್ ಅಂತೂ ನಾನೀಗ ಅವ್ರ ಕಡೆ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಬಂದೇನೆ ರೀ. ನೋಡಿರಿ, ತೋರಿಸ್ತೀನಿ. ನನ್ನ ಕಾರ್ನೊಳಗೆ ಇಲ್ಲೇ ಇಟ್ಕೊಂಡೆ ನೋಡಿರಿ. ಓಕೆ, ಇವತ್ತು ಇಲ್ಲ ರೀ, ಇವತ್ತು ಸ್ವಲ್ಪ ಬ್ಯುಸಿ ಇದ್ದೇನೆ. ನೋಡ್ತೇನೆ, ನಾನು ಟೈಮ್ ನೋಡಿಕೊಂಡು ಅದೆಲ್ಲನೂ ಪದಾರ್ಥಗಳನ್ನು ಹಾಕಿ ನ್ಯಾಚುರಲ್ ಆಗಿ ಮನೇಲೇ ಆಯಿಲ್ ತಯಾರು ಮಾಡೋದು ಹೇಗೆ ಅನ್ನೋದನ್ನೇ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ ಆ್ಯಂಡ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡೋಕ್ಕೆ ರೂಢಿ ಮಾಡಿಕೊಡ್ರಿ. ನಮಸ್ಕಾರ, ಶರಣಾರ್ಥಿಗಳು.